ಬರೀ ವಿಜೇಂದ್ರ ಅಂತ ಹುಟ್ಟಿಲ್ಲ, ಯಡಿಯೂರಪ್ಪನಂತ ನಾಯಕನೇ ಭಾರತದಾಗ ಹುಟ್ಟಿಲ್ಲ, ವಿಶ್ವದಾಗ ಹುಟ್ಟಿಲ್ಲ ಅಂತ ಹೇಳ್ರಿ. ನಾವು ಏನಾಗೋದೈತಿ ಹೆಂಗ್ರೆ? ಏನಿಲ್ಲ, ನಮ್ಮ ಹಿರಣ್ಣ ಕರಾಡಿಯವ್ರ ಮಗನ ಲಗ್ನ ಅದಕ್ಕೆ ಹೊಂಟಿವಿ. ನಿನ್ನೆ ನರಗುಂದ ಮತಕ್ಷೇತ್ರ ಶಿರೋಳದಲ್ಲಿ ಒಂದು ಮಠದ ಕಾರ್ಯಕ್ರಮ ಇತ್ತು, ಅದಕ್ಕೆ ಬಂದಿದ್ವಿ. ಇಲ್ಲಿ ರಾತ್ರಿ ವಾಸ್ತವ ಮಾಡಿ ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ವಿ. ಗೋಕಾಕ್ ಹೊಂಟ್ರಿ ಅಂದ್ರೆ ಏನಾರ ಸ್ಪೆಷಲ್? ಇಲ್ಲರಿ, ಏನಿಲ್ಲ. ರಮೇಶ್ ಜಾರಕಿಹೊಳಿ ಮತಕ್ಷೇತ್ರ ಹೌದು, ಆದ್ರೆ ನಾವು ಹೋಗಲಕತ್ತಿದ್ದು ಲಗ್ನಕ್ಕೆ. ಸರಿ, ಈಗ ನಿಮ್ಮ ವಿರುದ್ಧ ಆಪ್ತೆಲ್ಲ ಸಭೆ ಮಾಡ್ತಿದಾರಂತ ವಿಜೇಂದ್ರ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಲಿ, ಏನಾಗೋದೇನೈತೆ. ಸರಿ, ಈಗ ಬೆಳಗಾವಿದೊಳಗೆ ಕಾಂಗ್ರೆಸ್ ಬಾಪು ಜೈ ಭೀಮ್ ಸಂವಿಧಾನ ಈ ಕಾರ್ಯಕ್ರಮ ನೋಡ್ರಿ, ಗಾಂಧಿಗೂ ಅವ್ರ ಸಂಬಂಧ ಇಲ್ಲ, ನಕಲಿ ಗಾಂಧಿಗಳ ಸಮಾವೇಶ ಅದು. ಎಲ್ಲಿ ಗಾಂಧಿ ಐತಿ, ಎಲ್ಲಿ ಅಡ್ಡ ಹೆಸರು ಇತ್ತು ರೀ? ನೆಹರುಗೂ ಇದ್ದಿದ್ದಿಲ್ಲ. ಅವ ಯಾರು ಇಂದಿರಾ ಗಾಂಧಿ ಲಗ್ನ ಅದು ಗಂಡಗನ ಹೆಸರು ಅವ ಯಾವನೋ ಖಾನ್ ಅಂತ ಹೇಳಿ, ಫಿರೋಜ್ ಖಾನ್. ಅವ ಯಾವಾಗ ಗಾಂಧಿ ಯಾವುದೋ ಗೊತ್ತಿಲ್ಲ. ಎಲ್ಲ ಅಫಿಡೇವಿಟ್ ಮಾಡಿಕೊಂಡು ಮೋಸ ಮಾಡ್ಕೊತ ಬಂದಾರ ದೇಶಕ್ಕೆ. ಮತ್ತು ಅಂಬೇಡ್ಕರ್ ಅವರಂತೂ ಮೊದಲೇ ಹೇಳ್ಯಾರ. ಏನು ಹೇಳ್ಯಾರಂದ್ರೆ, ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಉರಿತಿರೋ ಬೆಂಕಿಯ ಮನೆ. ಯಾರು ದಲಿತರು ಯಾರೂ ಕಾಂಗ್ರೆಸ್ ಸೇರಬಾರ್ದು, ಕಾಂಗ್ರೆಸ್ನಿಂದ ದಲಿತರಿಗೆ ಎಂದೂ ಒಳ್ಳೆಯದಾಗೋದಿಲ್ಲ. ನನ್ನನ್ನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ನಾನು ಅನೇಕ ಬದಲಾವಣೆಗಳು ಸಂವಿಧಾನದಲ್ಲಿ ತರಬೇಕಂತೇಳಿ ಭಾಳ ನನ್ನ ಮನಸ್ಸಿನ ವಿರುದ್ಧ ಅನೇಕ ನಿರ್ಣಯ ತೊಗೊಂಡೆ. ಕಾಶ್ಮೀರದ 370 ಕೊಡೋದಕ್ಕೆ ಬಾಬಾ ಸಾಹೇಬರು ವಿರೋಧಿದ್ದರು. ಮತ್ತು ಮೈನಾರಿಟಿ ಏನು ಬೋರ್ಡು ನಿಗಮ ಮಾಡಲಿಕ್ಕೂ ಅಲ್ಪಸಂಖ್ಯಾತ ನಿಗಮಕ್ಕೂ ಅವರು ವಿರೋಧಿದ್ದರು. ಅಲ್ಲಿದಿಂದ ಬಾಬಾ ಸಾಹೇಬರು ಎಲ್ಲೂ ಜಾತ್ಯತೀತ ಸೆಕ್ಯುಲರ್ ಅನ್ನುವಂಥ ಶಬ್ದ ಸೇರಿಸಿರಲಿಲ್ಲ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಕೊಟ್ಟಿಲ್ಲ. ಇಂದಿರಾ ಗಾಂಧಿ ತೊಗೊಂಡ್ರು, ರಾಜೀವ್ ಗಾಂಧಿ ತೊಗೊಂಡ, ನೆಹರು ತೊಗೊಂಡ, ಎಲ್ಲ ತಾವೇ ತೊಗೊಂಡ್ರು. ತಾವೇ ಪ್ರಧಾನಮಂತ್ರಿಗಳು ತಾವೇ ಘೋಷಣೆ ಮಾಡಿಕೊಂಡ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವಾಗ ಸಿಕ್ತಂದ್ರೆ, ಮೊರಾರ್ಜಿ ಭಾಯ್ ದೇಸಾಯಿ ಏನು ವಾಜಪೇಯಿ ಅದ್ವಾನಿಯವರು ಆ ಒಂದು ಸರ್ಕಾರದಲ್ಲಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಂಟ್ರಲ್ ಹಾಲ್ನಲ್ಲಿ ಫೋಟೋ ಇರಲಿಲ್ಲ. ಅದು ಸಹಿತ ನಮ್ಮ ಸರ್ಕಾರ ಬಂದಾಗನೇ ಕೇಂದ್ರದಾಗ ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ ಬಂದಾಗ ಬಾಬಾ ಸಾಹೇಬರು ಫೋಟೋ ಹಾಕಿದ್ರು. ಬಾಬಾ ಸಾಹೇಬರಿಗೆ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ ಸ್ಥಳ ಕೊಡಲಿಲ್ಲ. ಯಾವ ರೀತಿ ಬಾಬಾ ಸಾಹೇಬರ ಪಾರ್ಥಿವ ಶರೀರ ಮುಂಬೈಗೆ ತರಲಿಕ್ಕೆ ವಿಮಾನಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ, ಅವ್ರ ಸ್ವಂತ ಕಾರ್ ಮಾರಿ 5,000 ರೂಪಾಯಿ ತೊಗೊಂಡು. ಅದೇ ರಮೇಶ್ ಕುಮಾರ್ ನಮ್ಮ ಎಕ್ಸ್ ಸ್ಪೀಕರ್ ವಿಧಾನಸಭೆಯಲ್ಲಿ ಅವ್ನ ರೆಕಾರ್ಡ್ ಹೇಳ್ಯಾರಲ್ಲ, ಅವರ ಅಂತ್ಯಕ್ರಿಯೆಗೆ ಸಹಿತ ಇವ್ರಿಗೆ ವ್ಯವಸ್ಥೆ ಮಾಡಲಿಲ್ಲ. ಒಂದು ಚೌಪಾಟಿಯಲ್ಲಿ ದಾದರ್ನ ಒಂದು ಮೂಲೆಯಲ್ಲಿ ಬಾಬಾ ಸಾಹೇಬರ ಅಂತ್ಯಕ್ರಿಯೆ ಆಯಿತು. ಇವತ್ತೇನಾದರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಪಂಚತೀರ್ಥಗಳನ್ನು ಮಾಡಿ ಬಾಬಾ ಸಾಹೇಬ್ರು ಕಲಿತಂಥ ಲಂಡನ್ನ ಅವರ ಶಾಲೆ ಕೋಣೆ ಇರ್ಬೋದು, ಅಧ್ಯಯನ ಮಾಡಿದ ಕೋಣೆ ಇರ್ಬೋದು, ಅವರ ಕೊನೆ ಉಸಿರೆಳೆದಂಥ ದಿಲ್ಲಿ ಮನೆ ಇರ್ಬೋದು, ಮಾವು ಮಧ್ಯಪ್ರದೇಶದ ಮಾವುದಲ್ಲಿ ಅವ್ರು ಜನ್ಮ ಎಲ್ಲಿ ಆಗಿತ್ತು ಬಾಬಾ ಸಾಹೇಬ್ರದ್ದು, ಅದನ್ನು ಈ ರೀತಿ 5 ತೀರ್ಥಕ್ಷೇತ್ರ ಮಾಡಿದವರು ನರೇಂದ್ರ ಮೋದಿಯವರು. BJP ಬಂದ ಮ್ಯಾಗ ಒಂದೂ ಸಂವಿಧಾನದ ತಿದ್ದುಪಡಿ ಮಾಡುವಂಥ ಹೀನ ಕೆಲಸ ಮಾಡಿಲ್ಲ. ಏನಾರೇ ತಿದ್ದುಪಡಿ ಹೈಯೆಸ್ಟ್ ಕಾಂಗ್ರೆಸ್ನವ್ರು ಸುಮಾರು 70ಕ್ಕಿಂತ ಹೆಚ್ಚು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರೆ ಕಾಂಗ್ರೆಸ್ಸು. ಈಗ ಜೈ ಭೀಮನ್ನಲಕ್ಕೂ ಅವರಿಗೆ ಅನರ್ಹರಿದ್ದಾರೆ. ಗಾಂಧಿ ತತ್ವಗಳನ್ನು ಇವರು ಪಾಲಿಸೇ ಇಲ್ಲ. ಗಾಂಧಿ ಏನು ಹೇಳಿದ್ದ, ಸ್ವಾತಂತ್ರ್ಯ ಸಿಕ್ಕೊಳ್ಳೇನೆ ಕಾಂಗ್ರೆಸ್ ವಿಸರ್ಜನೆ ಮಾಡತ್ತೇಳಿದ್ರು. ಇಂಥ ನಾಟಕ ಕಂಪ್ನಿ ಇವರೆಲ್ಲ ಈಗ ಟೊಪ್ಪಿಗೆ ಹಾಕ್ಕೊಂಡು ಜೈ ರಾಮ್ ಅಂತ ಕೊಂಡಿರ್ತಾರಲ್ಲ, ನಾಚಿಕೆ ಇವರಿಗೆ. ಸೋನಿಯಾ ಗಾಂಧಿಗೆ ಏನು ಸಂಬಂಧ ರೀ? ಸರ್, ಅವರೆಲ್ಲ ಒರಿಜಿನಲ್ ಗಾಂಧಿಗಳಂತ. ಗೋಡ್ಸೆ ಅವ್ರು ಹೊಡೆದಿದ್ದು ಒಂದೇ ಗಾಂಧಿ. ಇನ್ನೇ 2 ಗೋಳಿ ಎಲ್ಲಿಯೂ ಬಂದವು. ಗಾಂಧಿಯ ಶರೀರದಲ್ಲಿ 3 ಗೋಳಿ ಅದು. 1 ಗೋಲಿ ನಾಥುರಾಮ್ ಗೋಡ್ಸೆ ಅಂತ, ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗಿತ್ತು. ಇನ್ನು 2 ಗೋಳಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ, ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕು ಅನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸೋದವರು ಗೋಡ್ಸೆನ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳವು ಯಾರು?
ಇದು ಕೋರ್ಟ್ನಾಗ ಆಗಿದ್ದಿದ್ದು ಬ್ರಿಟಿಷ್ ನ್ಯಾಯಾಧೀಶರ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ 2 ಗುಂಡುಗಳು ಯಾರು. ಹಂಗಾದ್ರೆ ನೆಹರೂನ ಹೊಡ್ಸ್ಯಾನ. ಗಾಂಧಿನ ಹೊಡ್ಸೋದವ್ರು ನೆಹರು. ನಾಥುರಾಮ್ ಗೋಡ್ಸೆ ಒಂದೇ ಹೊಡೆದಕ್ಕೆ 2 ಬೇರೆ ಬೇರೆ ಕಡೆ ಬಂದು